ಚಿಕ್ಕ ವಯಸ್ಸಲ್ಲಿ ಈ ಹಿಟ್ಟನ್ನ ನಾನು ತಿಂತಿದ್ದೆ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಕೂದಲು ಬೇರೆ ಬಿಟ್ಕೊಂಬಂದ್ಬಿಟ್ಟಿದ್ದೀನಿ. ಇಲ್ಲಿ ಬೇರೆ ಗೋರಿಗಳು ಕಾಣಿಸ್ತಾ ಇದೆ. ಹಳ್ಳಿ ವಾತಾವರಣ ತೋರಿಸೋಣ ಅಂತ ವೀಡಿಯೋ ಮಾಡ್ತಾ ಇರೋದು. ಮನೆ ಕಟ್ಟಿಸ್ತಾ ಇದ್ದಾರಂತೆ ಆಂಟಿ. ಬಾ ನೀನು ನೋಡುವಂತೆ ಅಂತ ಕರೆದ್ರು. ಇಷ್ಟು ರಾಗಿ ಅಲ್ಲ ಇರು ಬಂದೆ. ಮನೆ ಕಟ್ಟಿಸ್ತಾ ಇದ್ದಾರೆ. ನಾನು ಹೊಲ ಮಾಡಿಸ್ತಾ ಇದ್ದಾನೆ ಅಂದ್ಕೊಂಡೆ. ಮನೆ ಕಟ್ಟಿಸ್ತಾ ಇದ್ದೆ. ಕೂದಲು ಬೇರೆ ಬಿಟ್ಕೊಂಬಂದ್ಬಿಟ್ಟಿದ್ದೀನಿ. ಇಲ್ಲಿ ಗೋರಿಗಳಿದೆ. ಭಯ ಆಗೋಯ್ತು ನನಗೆ. ಎದ್ರುಕೊಂಡೆ. ನೋಡಿ ಗೋರಿ ಹೆಂಗೆ ಕಾಣಿಸ್ತಾ ಇದೆ. ಮತ್ತು ರಾಗಿ ತೆನೆ ನೋಡಿ, ರಾಗಿ ತೆನೆ ಸಡನ್ನಾಗಿ ಶಾಕ್ ಆಗೋಯ್ತು. ಹೋಗ್ಲಿ, ನಾನು ಬರೋ ಗಂಟೆ ಸುಮ್ಮನೆ ಇಟ್ಕೋಕಿಲ್ವಾ? ಅದು ನೋಡ್ಬಿಟ್ಟು ಭಯ ಆಗೋದು. ಈಗ ಮನೆ ಕಟ್ಟೋರು ಅವರು ಇರೋದಿಲ್ವಾ? ನಿನ್ನಂಗೆ ಇಲ್ವಾ ಅವ್ರ ಮಗಳು? ಓಹೋ, ಎಲ್ಲೇ ಭರ್ಜರಿಗೆ ಬರ್ತದೆ, ಹಳಕ್ಕನ್ ಬರ್ತದೆ ಜೀವ ಅಲ್ವಣ? ಭಯ ಪಟ್ಲಂತೆ ಅಲ್ವಪ್ಪ. ನೋಡಿ ಮನೆ ಕಟ್ತಾ ಅವ್ರೆ. ಹುಷಾರು. ಅದಕ್ಕೆ ನಾವು ಮಾತಾಡ್ತೀವಲ್ಲ. ಆಂಟಿ ಅವರು ಮನೆ ಕಟ್ಟಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನ ಕರ್ಕೊಂಬಂದು ತೋರಿಸಿದ್ದು. ಬಂದಿದ್ದೀವಿ. ಆ ಕಡೆ ಎಲ್ಲ ಹೊಲಗಳೆಲ್ಲ ಇದೆ. ನಾನು ಅಲ್ಲಿ ನೋಡ್ಬಿಟ್ಟು ಹೇಳ್ಬೇಕನ್ನಲ್ಲಿ ಗೋರಿ ನೋಡ್ಬಿಟ್ಟು ಎದ್ರಕೊಂಬಿಟ್ಟೆ ನಾನು. ಆಮೇಲೆ ನೋಡಿ ಜುಟ್ಟು ಕಟ್ಕೊಂಬಿಟ್ಟಿದ್ದೀನಿ ಬಿಗ್ಗೆಗೆ. ಹಂಗೆ ಎದ್ರಕೊಂಬಿಟ್ಟೆ ನಾನು. ನನಗೆ ಗೊತ್ತಿರಲಿಲ್ಲ ಆಂಟಿ ಯಾಕೆ ಕರ್ಕೊಂಬರ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಅವಾಗೆಲ್ಲ ಹೇಳೋರು, ಹೊಲ ತೋರಿಸ್ತೀನಿ ನಿನಗೆ, ಹೊಲ ತೋರಿಸ್ತೀನಿ, ನಮ್ಮ ಹೊಲ ತೋರಿಸ್ತೀನಿ ಅಂತ ಹೇಳೋರು. ನಾನೆಲ್ಲ ಮೋಸ್ಟ್ಲಿ ಹೊಲ ತೋರಿಸ್ತಾ ಇದ್ದಾರೆ ಏನೋ ಅಂತ ಕರ್ಕೊಂಡು ಹಂಗೆ ಜೊತೆಗೆ ವೀಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಗೊತ್ತಾಯಿತು ಮಗಳು ಆಂಟಿ ಅವರ ಮಗಳದ್ದು ಮನೆ ಕಟ್ಟಿಸ್ತಾ ಇದ್ದಾರೆ. ಒಂಥರ ಚೆನ್ನಾಗೈತೆ. ಒಂಥರ ಪ್ಲ್ಯಾನ್ ಸಿಗ್ತಾ ಇದೆ. ನಾವು ಕಟ್ಟಬೇಕಾದ್ರೆ ಈ ರೀತಿ ಕಟ್ಟಬೇಕಲ್ವಾ ಅಂತೆಲ್ಲ ಪ್ಲ್ಯಾನ್ ಸಿಗ್ತಾ ಇದೆ. ಒಂದಷ್ಟು ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ. ಆಮೇಲೆ ನಾನು ಹೆದ್ರುಕೊಂಡೆ, ಅಲ್ಲಿ ಇವ್ರಿಗೆ ಹೆಂಗಿರ್ತಾರೆ, ಒಬ್ಬರೇ ಅಂತಲ್ಲ, ಒಟ್ಟಲ್ಲಿ ಒಂದು ಮನೆ ಅಂತ ಇದ್ಮೇಲೆ ಹಿಂಗೆ ಸುತ್ತಮುತ್ತ ನೋಡಿ, ಸುತ್ತಮುತ್ತ ನೋಡಿ, ಇಲ್ಲಿ ಮಾತ್ರ ಮನೆ ಇದೆ. ನಮ್ಮ ಕುಂಬಳಗೋಡೆಯಲ್ಲಿ ಇಲ್ವೇ? ಹಂಗೆ ಅಲ್ಲ ಅಲ್ವಾ? ಹಂಗೆ ಎದುರುಗಡೆ ಅದು. ಆಮೇಲೆ ಅಯ್ಯೋ ಅಲ್ಲೇ ಸ್ಮಶಾನ ನೋಡ್ತೀಯ, ಅಲ್ಲೊಂದು ಸೆಡ್ ಥರ ಹಾಕಿದಾರಲ್ಲ, ಅಲ್ಲಿ ನೋಡು, ಅಲ್ಲೂ ಐತೆ ಸ್ಮಶಾನ, ಇದು ಏನೋ ಗೋರಿ ಅಂತ ಆಂಟಿ ಹೇಳ್ತಾ ಇದ್ರು. ಹಂಗೆ ನೋಡಿ ಹಿಂಗೆ ಬೈತಾ ಬಿದ್ದವ್ರೆ. ಅಯ್ಯೋ ಹೋಗಿ ಎದುರ್ಕೊಂತೀಯಲ್ಲಿ ಅಂದ್ಬಿಟ್ಟು. ಆಮೇಲೆ ನಾನು ಹೇಳಿದ್ದಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಇಟ್ಕೆ ತಿಂತಿದ್ದೆ ಅಂತ. ಈ ಥರ ಇಟ್ಕೆ ಇಲ್ಲಿ ಇಟ್ಕೆ ನೋಡಿದೆ, ಅದಕ್ಕೆ ತಗೋ ವೀಡಿಯೋ ಶುರು ಮಾಡಿದೆ. ಮತ್ತೆ ನಾನು ಈ ಥರ ಇಟ್ಕೆ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದಿದ್ದು. ಅಮ್ಮ ಹೊಡಿಯೋರು ಅಂದರೆ ಅಷ್ಟು ಹೊಡಿಯೋರು. ಇಟ್ಕೆ ತಿಂತೀಯ ಅಂತ. ಇಟ್ಕೆ ತಿಂತಾರೆ. ರೀಸನ್ನು ಏನು ಗೊತ್ತಾ? ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಬರ್ತಲ್ಲ, ಎಂಥ ಪರಿಮಳ ಸ್ಮೆಲ್ಲು. ನಂಗೆ ತುಂಬ ಇಷ್ಟ ಆ ಸ್ಮೆಲ್ಲು. ನೋಡಿ ಮೊಬೈಲಲ್ಲಿ ಬರ್ತಿದೆ ಮಣ್ಣಿನ ಸ್ಮೆಲ್ಲು. ಆ ಥರ ಘಮ ಅಂತ ಇರೋದಲ್ವ. ಅದಕ್ಕೆ ಮಣ್ಣಂತೂ ತಿನ್ನೋಕ್ಕಾಗಲ್ಲ. ಹಿಂಗೆ ಇಟ್ಕೆ ಮೇಲೆ ನೀರು ಇದ್ರೆ ಇದ್ರ ಸ್ಮೆಲ್ಲು ಅಷ್ಟೇ ಎಷ್ಟು ಗಮ್ಮನ್ನುತ್ತೆ ಗೊತ್ತಾ. ಆವಾಗ ಈ ಥರ ಇಟ್ಕೆಗೆ ನೀರು ಹಾಕ್ಬಿಡ್ತಿದ್ದೆ ಮೇಲೆ. ನೀರು ಹಾಕ್ಕೊಂಬಿಟ್ಟು ಅಪ್ಪ ಇದರಲ್ಲಿ ಹೊಡಿತಿದ್ದೆ. ಹೊಡೆದ್ಬಿಟ್ಟು ಇಷ್ಟಿಷ್ಟಪ್ಪ ಈ ಚಿಕ್ಕದು ಇದ್ದಿದ್ರೆ ತೋರಿಸ್ತಾ ಇದೆ. ಎಲ್ಲ ಯಾವುದು ಹೊಡೆದಿರೋ ಇಟ್ಕೆ ಇಲ್ಲ ನಿಮಗೆ ತೋರಿಸೋಣ ಅಂದರೆ. ಹೊಡೆದಿರೋದಿದೆಯಾ ಇಟ್ಕೆ? ಕೊಡು ಸರಿಯಾಗಿರೋ ಸಿಕ್ಕ ನೋಡಿ. ಈ ಥರ ಹೊಡೆದಿದೆಯಲ್ವಾ, ಇದರಲ್ಲೇ ಅರ್ಧ ನಾನು ಎತ್ಕೊತಾ ಇದ್ದಿದ್ದು, ಇದರಲ್ಲಿ ಅರ್ಧ, ಇದರಲ್ಲಿ ಅರ್ಧ, ಇಷ್ಟು ಭಾಗ
ಇಷ್ಟು ದಪ್ಪ ತಗೊಂಡ್ಬಿಟ್ಟು ತೊಳೆದು ಬಿಡ್ತಾಯಿದ್ದೆ ಇಟ್ಕೆನ. ತೊಳೆದ್ಬಿಟ್ಟು ಸ್ಮೆಲ್ ನೋಡಿಕೊಂಡು ತಿಂತಿದ್ದೆ. ಆಮೇಲೆ ಅಮ್ಮ ಬಂದ್ಬಿಡೋರು, ಏನು ತಿಂತಾಯಿದ್ದೆ ನೀನು ಅಂದ್ಬಿಟ್ಟು ಹಿಂಗಿಬಿಟ್ಟು, ಅಮ್ಮ ಏನಿಲ್ಲಮ್ಮ ಕೈ ಹಿಂದೆ ಹಾಕೊಂಡ್ಬಿಡ್ತಾಯಿದ್ದೆ. ಅಮ್ಮ ಏನಿಲ್ಲಮ್ಮ ತೋರ್ಸು ಕೈನ ಅಂದಾಗ ಇಟ್ಕೆ ಇರೋದು ನನ್ನ ಕೈಯಲ್ಲಿ. ಹಂಗೆ ಚಿಕ್ಕ ವಯಸ್ಸಲ್ಲಿ ಈ ಇಟ್ಕೆನ ನಾನು ತಿಂತಿದ್ದೆ. ಅದು ನೆನಪಾಯ್ತು, ಅದಕ್ಕೆ ನಿಮಗೆ ಹೇಳೋಣ ಅಂತಿದ್ದೆ. ಅಮ್ಮ ಇಂಥ ಇಟ್ಕೆ ತಿಂತಿದ್ದೆ ಕಣಮ್ಮ ಚಿಕ್ಕವಳಿದ್ದಾಗ, ಇವಳಂಗಿದ್ದಾಗ ತೋರಿಸ್ತೀನಿ ರೀ. ಇಷ್ಟು ವಯಸ್ಸಲ್ಲಿದ್ದಾಗ ಇಟ್ಕೆನ ಇಂಥ ಏಜಲ್ಲಿ ಇದ್ದ. ಬಾಯ್ಲಿ ಕುತ್ಕೊ ಬರೇ ಸುಂದ್ರಿ, ಬಾರಿ ಸುಂದ್ರಿ. ನೋಡಿ, ಇಂಥ ಏಜಲ್ಲಿ ಇಟ್ಕೆ, ಚಾಕ್ ಪೀಸು, ವಿಭೂತಿ ಇದೆಲ್ಲ ತಿಂತಾ ಇರ್ತಿದ್ದೆ. ಚಾಕ್ ಪೀಸು ಬರೆಯೋಕ್ಕೆ ಅಂತ ಕೊಟ್ಟರೆ ಅರ್ಧ ನಾಳೆ ತಿಂದು ಖಾಲಿ ಮಾಡ್ತಾಯಿದ್ದೆ. ಶೋಬಾಳ್ ಪಾಕ ಬರೋದು, ಅದು ತಿಂದು ಖಾಲಿ ಮಾಡ್ತಾಯಿದ್ದೆ. ಹಂಗೆ ನೋಡಿ ಈ ಏಜಲ್ಲಿ ಹಿಂಗೆ ತಿಂತಾ ಇದ್ದಿದ್ದು ಚೆನ್ನಾಗಿತ್ತು. ಎಷ್ಟು ಟೇಸ್ಟ್ ಆಗಿರೋದು ಗೊತ್ತಾ ಇಟ್ಕೆ ಅಂತೂ. ಆಮೇಲೆ ಚಾಕ್ ಪೀಸು, ಆಹಾ, ಈಗಲೂ ಬಾಯಲ್ಲಿ ನೀರು ಬರುತ್ತೆ ನನಗೆ. ಈಗ ಯುವತಿ ತಿಂತೀನಿ, ಚುಚ್ಚುರೆ. ನೀವು ಹೆಂಗೆ ಬೇಡ ಬಿಡಿ, ಹೇಳೋದು ಬೇಡ. ನೋಡಿ ಪಾಯಕ್ಕೆ ಹೆಂಗೆ ನೀರು ಹಾಕ್ತಾ ಇದ್ದಾರೆ. ತೊಟ್ಟಿ ಕಟ್ಟೈತೆ, ಪಾಯಕ್ಕೆ ನೀರು ಹಾಕ್ತಾ ಇರೋದು. ನಮಗೂ ಆ ಯೋಗ್ಯ ಭಾಗ್ಯ ದೇವ್ರು ಕೊಡ್ಲಪ್ಪ, ಬೇಗ ಮನೆ ಕಟ್ಟಂಗೆ. ಎಲ್ಲಿ 108 ವಿಘ್ನಗಳು ಅಲ್ಲ, ಮನೆ ಕಟ್ಟುವ ಅಂದರೆ 108 ವಿಘ್ನಗಳು. ಏನು ಮಾಡೋಣ, ಮನುಷ್ಯರೆಲ್ಲ ರಾಕ್ಷಸರಾಗ್ಲಿತಾ ಇರಲ್ಲ, ಏನು ಮಾಡೋದು? ಕಟ್ಟುವ ಮಾಡುವ ಅಲ್ಲ, ನಮ್ಮನೆ ಕಟ್ಟುವ ಅಂದ್ರೂ ಅಷ್ಟೇ, ಅಮ್ಮನ ಮನೆ ಕಟ್ಟುವ ಅಂದ್ರೂ ಅಷ್ಟೇ, ಮನುಷ್ಯರೆಲ್ಲ ರಾಕ್ಷಸರಾಗೋಯ್ತಾರೆ. ನಾವೇನು ಮಾಡುವ ಹೇಳಿ, ನೀವೇ ಹೇಳಿ, ಮಾತಾಡಿ, ಅದ್ರ ಬಗ್ಗೆ ಒಪಿನಿಯನ್ ಕೊಡಿ. ಮಾಡಬೇಕು, ಏನೋ ಒಂದು ಪರಿಹಾರ ನೀಡ್ತಬೇಕು, ಮಾಡಬೇಕೇನು. ಅಲ್ಲೆಲ್ಲೋ ಅದೇ ಒಂದು ದೇವಸ್ಥಾನ ಅಂತಾರೆ, ಹೋಗ್ಬೇಕು. ಅಯ್ಯೋ ಅಮ್ಮ, ಅದೆಲ್ಲ ನಮ್ಮ ಕೈಲಮ್ಮ. ನೋಡಿ ಅಲ್ಲಿ ಕಾಚಕ್ಕೆ ಬೆಳೆದಿತ್ತಲ್ಲ, ಕಿತ್ಕೊಂಡು ತಿನ್ನೋಕ್ಕೆ ಅಂತ ಎತ್ಕೊಂಡಿದ್ದೀನಿ. ರಾಗಿನ ಬೇಯಿಸ್ಬಿಟ್ಟು ಹುರಿದ್ಬಿಟ್ಟು, ಹುರಿಯೋದಲ್ಲ, ರಾಗಿ ಕಾಚಕ್ಕೆ ಹೆಂಗೆ ಮಾಡೋದು ಅಂದರೆ, ಚೆನ್ನಾಗಿ ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಬಿಟ್ಟು ಚೆನ್ನಾಗಿ ಒಸಿತಾರೆ. ಆಗ ಆ ಕಾಚಕ್ಕೆ ಎಲ್ಲ ಬಿಚ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಬೆಲ್ಲ, ಎಳ್ಳು ಎಲ್ಲ ಮಿಕ್ಸ್ ಮಾಡಿ, ಕೊಬ್ಬರಿ, ಎಳ್ಳು, ಬೆಲ್ಲ ಕಾಚಕ್ಕೆ ಹಾಕಿ ಇದು ಮಾಡಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಮಸ್ತ್ ಇರುತ್ತೆ. ಹಂಗೆ ಸರಿ, ಅವರೆಲ್ಲ ಕೆಲಸ ಮಾಡ್ತಾ ಇರಲಿ, ನಾವು ಮನೆಗೆ ಹೋಗುಮ. ಸುಸ್ತಾಗ್ತಾಯಿದೆ ನನಗೆ, ಕೂರಕ್ಕಾಗ್ತಾಯಿಲ್ಲ, ತಿರುಗಾಡೋಕ್ಕಾಗ್ತಾಯಿಲ್ಲ. ಸುಸ್ತಿಂದ ಬೇಗ ಚೇತರಿಸ್ಬೇಕು. ಎಳ್ನೀರು, ಮೂಸಂಬಿ ಎಲ್ಲ ಕುಡಿಬೇಕು ಬೇಗನೆ. ಈಗ ಆ್ಯಪಲ್ ತಿಂದಿದ್ದಾಯಿತು, ಎಳ್ನೀರು, ಮೂಸಂಬಿ ಕುಡಿದ್ರೆ ಶಕ್ತಿ ಬರುತ್ತೆ. ಯಾರ ಮನೆ? ಹಾಂ, ಓಕೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.